ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ಹಿಂದಿನ ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿಯ ಬಗ್ಗೆ ಪ್ರತಿಯೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೋ, ಅದೇ ರೀತಿ ಪ್ರತಿಯೊಂದು ನಮ್ಮ ಪ್ರೀತಿಯ ವೀಕ್ಷಕರು ಸಹಿತ ಅದಕ್ಕೆ ಕಮೆಂಟ್ಸ್ಗಳನ್ನ ಮಾಡಿದ್ದೀರಿ, ಮತ್ತು ಅದಕ್ಕೆ ಎಲ್ಲ ರೀತಿಯಲ್ಲೂ ಸಹಿತ ಒಳ್ಳೆಯ ರೀತಿ ಅದನ್ನು ವ್ಯೂಸನ್ನು ಸಹಿತ ತಾವು ನೋಡಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ. ಅದೇ ರೀತಿ ಈ ಒಂದು ವಿಡಿಯೋಗೂ ಸಹಿತ ಪ್ರೋತ್ಸಾಹವನ್ನು ಕೊಡಿ ಅಂತ ಹೇಳ್ತಾ, ಧನಸ್ಸು ರಾಶಿಯ ಫೆಬ್ರವರಿ ಮಾಸ ಭವಿಷ್ಯವನ್ನು ನೋಡೋಣ. ಫೆಬ್ರವರಿ ಮಾಸದ ಧನುಸ್ಸು ರಾಶಿಯವ್ರಿಗೆ ಯಾವ ರೀತಿಯಾಗಿರುತ್ತೆ ಅಂದರೆ, ಸಾರ್ವಜನಿಕಾತ್ಮಕವರಾಗಿರ್ತಾರೆ ಇವರು. ಪಬ್ಲಿಸಿಟಿ ತುಂಬಾ ಚೆನ್ನಾಗಿರುತ್ತೆ ಇವ್ರಿಗೆ. ಈಗ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಹುದ್ದೆಯನ್ನು ಮಾಡ್ತಾ ಇರ್ತೀರಿ ಅವ್ರಿಗೆ ಹೆಚ್ಚಿನ ಒಂದು ಲಾಭಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ಈ ಒಂದು ಧನುಸ್ಸು ರಾಶಿಯವರು ಆದಷ್ಟು ಸಹಿತ ಅವರು ಮೌನವಾಗಿರ್ತಾರೆ. ಈ ಮಾಸ ಕೆಲಸ ಜಾಸ್ತಿ, ಮಾತು ಕಡಿಮೆ ಅಂತಾರಲ್ಲ, ಆ ರೀತಿಯಾಗಿರ್ತಾರೆ. ಮತ್ತು ರೈತರಿಗೆ ಸಹಿತ ಹೆಚ್ಚಿನ ಲಾಭಗಳಾಗುವಂಥದ್ದು. ವಿದ್ಯಾರ್ಥಿ ಜೀವನದಲ್ಲಿ ಅವರ ಒಂದು ರಿಸಲ್ಟ್ಗಳು ಮಾತಾಡುತ್ತೆ. ಅದೇ ರೀತಿಯಲ್ಲಿ ಉದ್ಯೋಗ ಕ್ಷೇತ್ರದಲ್ಲೂ ಸಹಿತ ಯಾರು ಅವರನ್ನು ಕೀಳಾಗಿ ನೋಡ್ತಾ ಇದ್ರು, ಯಾರು ಅವರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ರು, ಅವ್ರ ಕಡೆಯಿಂದನೇ ಅವ್ರಿಗೆ ಸಹಾಯಗಳಾಗುವಂಥದ್ದು, ಅವ್ರ ಕಡೆಯಿಂದನೇ ಅವ್ರಿಗೆ ಪ್ರಶಂಸೆಗಳಾಗುವಂಥದ್ದು ಕಂಡು ಬರುತ್ತೆ. ಮತ್ತು ತಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಜನರು ಸಹಿತ ಕಂಡು ಬರ್ತಾರೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕು ಅಂತ ಹೇಳ್ಬೋದು. ಮತ್ತು ವಿಶೇಷವಾಗಿ ರಾಜಕಾರಣ ಕ್ಷೇತ್ರದಲ್ಲಿ ತಮ್ಮ ಶತ್ರುಗಳು ತಮ್ಮ ಮುಂದೆನೇ ಕಾಣಿಸ್ತಾರೆ. ಶತ್ರುಗಳಿಂದ ತಮಗೆ ಕೆಲವೊಂದು ಲಾಭಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ಬೋದು, ವೃತ್ತಿಪರ ಕ್ಷೇತ್ರದಲ್ಲಿ, ಪ್ರತಿಯೊಂದು ವೃತ್ತಿಪರ ಕ್ಷೇತ್ರದಲ್ಲೂ ಸಹಿತ ಕೆಲವೊಂದು ಲಾಭಗಳು ಕಂಡು ಬರ್ತವೆ. ಮತ್ತು ವಿಶೇಷವಾಗಿ ನ್ಯಾಯಾಲಯದ ಮೊರೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನ್ಯಾಯಾಲಯದಲ್ಲಿ ಕೆಲವೊಂದು ಅಂಗೀಕಾರಗಳು ಬರುವಂಥದ್ದು, ಮತ್ತು ನ್ಯಾಯಾಲಯದಿಂದ ಕೆಲವೊಂದು ನೋಟಿಸ್ಗಳು ಬರುವಂಥದ್ದು, ಇಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಸ್ವಲ್ಪ ಜಾಗೃತಿಯಾಗಿರಿ. ಕೌಟುಂಬಿಕ ಕಲಹಗಳಾಗುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಸತಿಪತಿಯ ನಡುವೆ ಕೆಲವೊಂದು ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು, ಮತ್ತು ಸಹೋದರ ಬಾಂಧವ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು. ಈ ಥರ ಕೆಲವೊಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದಷ್ಟು ಸಹಿತ ಅದರಲ್ಲಿ ಸ್ವಲ್ಪ ನಿಯಂತ್ರಣವನ್ನು, ತಮ್ಮ ಒಂದು ಕೋಪಕ್ಕೆ ತಮ್ಮ ಬುದ್ಧಿಯನ್ನು ಕೊಡದಲ್ಲೇ ತಾವು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು ಅವ್ರನ್ನ ಆದಷ್ಟು ಸಹಿತ ಅವ್ರನ್ನ ಬೆಳವಣಿಗೆಯನ್ನು ಮಾಡ್ಕೊಳ್ಳೋದು ಅತಿ ಉತ್ತಮ ಅಂತ ತಿಳಿಸ್ಕೊಡ್ತೀನಿ. ಆದಷ್ಟು ಸಹಿತ ಅವ್ರು ಕಂಟ್ರೋಲನ್ನು ಮಾಡಿ ಸ್ವಲ್ಪ ಹಿತ ಮಾತುಗಳನ್ನು ಆಡುವಂಥದ್ದು, ಮಾತು ಕಹಿಯಾಗಿರ್ಬೋದು, ಹಿತವಾಗಿರಲಿ ಅಂತ ಹೇಳ್ಬೋದು ಧನುಸ್ಸು ರಾಶಿಯವರಿಗೆ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಉತ್ತರ ಅಥವಾ ದಕ್ಷಿಣ ದಿಕ್ಕನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳಿ ಯಾವುದಾದ್ರು ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ. ಮತ್ತು 8 ಅಥವಾ 6 ಅಥವಾ 4 ಅನ್ನುವಂಥ ಸಂಖ್ಯೆಯನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ ನ್ಯೂಮರಾಲಜಿ ಪ್ರಕಾರ. ಮತ್ತು ವಿಶೇಷವಾಗಿ ಶ್ವೇತ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡಿ, ಅಥವಾ ಸ್ಕೈ ಬ್ಲೂ ಬಣ್ಣವನ್ನು ತಾವು ಧಾರಣೆ ಮಾಡುವುದು ಅತಿ ಉತ್ತಮವಾಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಸಾಧ್ಯವಾದಷ್ಟು ಈ ಒಂದು ಮಾಸದಲ್ಲಿ ತಾವು ಸೋಮನಾಥೇಶ್ವರನ ಒಂದು ಆರಾಧನೆಯನ್ನು ಮಾಡಿ, ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸುವಂಥದ್ದು, ಶಿವನಿಗೆ ಬಿಲ್ವಪತ್ರೆಯನ್ನು ಧಾರಣೆಯನ್ನು ಕೊಡುವಂಥದ್ದು, ಈ ಥರ ಸೋಮನಾಥೇಶ್ವರನ ಒಂದು ಆರಾಧನೆಯನ್ನು ಮಾಡೋದ್ರಿಂದ ತುಂಬಾ ಉತ್ತಮವಾಗಿರುತ್ತೆ ಧನುಸ್ಸು ರಾಶಿಯವರು. ಯಾಕಂದರೆ ಸೋಮನಾಥೇಶ್ವರನ ಒಂದು ಆಶೀರ್ವಾದ ತಮಗೆ ಬೇಕೇ ಬೇಕಾಗುತ್ತೆ. ಓಂ ಸಂ ಸೋಮಾಯ ನಮಃ ಅನ್ನುವಂತಹ ಮಂತ್ರವನ್ನು ಸಹಿತ ತಾವು ಪಠನೆಯನ್ನು ಮಾಡುವಂಥದ್ದು ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದಾಗಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಾವು ತೆಗೆದುಕೊಳ್ತೀರಿ. ವ್ಯಾಪಾರ ವಿನಿಮಯಗಳನ್ನು ಮಾಡಬೇಕಾದ್ರೆ ತುಂಬ ಜಾಗೃತಿಯಾಗಿರಿ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ವಿಶೇಷವಾಗಿ ಈ ಒಟ್ಟಾರೆಯಾಗಿ ನಾನು ಹೇಳೋದಾದರೆ, ಈ ಒಂದು ಮಾಸದಲ್ಲಿ ಸ್ವಲ್ಪ ಮಿಶ್ರ ಫಲ ತಮಗೆ ಕಂಡು ಬರ್ತಾ ಇದೆ. ಧನುಸ್ಸು ರಾಶಿಯವರಿಗೆ ತಾವು ಸ್ವಲ್ಪ ಜಾಗೃತಿಯಾಗಿರಿ ಅಂತ ಹೇಳ್ತಾ, ಈ ಒಂದು ಫೆಬ್ರವರಿ ಮಾಸದ ಒಂದು ಮಾಸ ಭವಿಷ್ಯವನ್ನು, ಧನುಸ್ಸು ರಾಶಿಯ ಒಂದು ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಸರ್ವೇ ಜನೋ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.